ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಇದ್ರೊಳಗೆ ಏನು ಶಿಶಿತ ಐತಿ ಅಂತ ನೋಡೋಣ. ಈ ಮೊದಲಿಗೆ ನಾನು ಕುರಾನ್ ಓದಿ ಆಮೇಲೆ ನಾನು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ಕೊತೀನಿ ರೀ. ಇಲ್ಲಿ ನಾನು ಅನ್ನಕ್ಕೆ ಇಟ್ಟಿದ್ದೆ ಸ್ವಲ್ಪ ಚೌಳಿಕ ಸೋಸ್ಕೊಂಡು ಪಲ್ಯ ಮಾಡ್ಬೇಕಂತಂದ್ರೆ ಸಾರಿದು ವಿಡಿಯೋ ಮಾಡಿದ್ವಿ. ಸಾರಿ ಅಂತೂ ನೀವು ಕಲೆಕ್ಷನ್ ಚೆನ್ನಾಗದವ ರೀ ಫ್ರೆಂಡ್ಸ, ತೊಗೊಳ್ರಿ ಅವ್ರು ಬೇಕಂತ ಸಕ್ಕು ಮಿನಿ ಕಿಚನ್ ಒಳಗೆ ಅದು ವಿಡಿಯೋ ಮಾಡಿದ್ದು ನೋಡಿರಿ ಭಾರಿ ಚಂದ ವಿಡಿಯೋ ನೋಡಕತ್ತಾರೆ. ಹರಿಪರ್ ಇದಕ್ಕೆ ಹೋಗಿದ್ದು ಇಲ್ಲಿ ನಮ್ಮಮ್ಮರಿಗೆ ಇವು ಬೇಕಂತ ದೋಸೆ ಮಾಡ್ಬೇಕಂತ, ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟು, ಒಂದಿಷ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಜಾಸ್ತಿ ಜೋಳ ಹಿಟ್ಟು ಹಾಕ್ಕೊಂಡು ಅವನ್ನೆಲ್ಲ ಮಾಡ್ಬೇಕಂತಂದು ಹಾಕ್ಕೊಂಡು ಇಟ್ಕೊಂಡಿನಿ ರೀ. ಇಲ್ಲಿ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇ, ಒಂದು ಮೆಣಸಿನ್ಕಾಯಿ ಹಚ್ಬೇಕಾಯ್ತಾರಿಪ್ಪ. ಇವು ಟೊಮೆಟೊ ಅದಕ್ಕೆ ಹಾಕಲ್ರಿ, ಚೌಳಿಕಾಯಿ ಪಲ್ಯಕ್ಕೆ ಬೇಕು ರೀ, ಹಂಗಾಗಿ ಹೆಚ್ಚಾಡ್ರಿ. ಜೀರಿಗೆ, ಉಪ್ಪು ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ತೀನಿ ರೀ. ನೋಡಿ ಮೈದಾ ಹಿಟ್ಟಿನ ದೋಸೆ, ಎಗ್ಲೆಸ್ ದೋಸೆ. ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟು, ಇದು ಏನದು ಜೋಳದ ಹಿಟ್ಟು, ಕಡ್ಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕಿಲ್ಲ. ಯಾಕಂದ್ರೆ ಜಿಗಟಿಗೆ ಬರಲಿ ಅಂತಂದು ಅವು ಇಲ್ಲ ಹರಿ ಹಾಕತ್ಬಿಡ್ತಾವೆ. ಹೌದು, ಬರೀ ಜೋಳದ ಹಿಟ್ಟಾದ್ರೆ ಜೋಳದ ಹಿಟ್ಟು ಜಿಗಟಿಲ್ಲ ಏನ್ರಿಪ್ಪ ನಮ್ಮ ಮೊದಲದು. ಎಗ್ಲೆಸ್ ದೋಸೆ ರೀ ಇವು, ಎಗ್ಲೆಸ್ ಅಂತಾರಲ್ಲ, ಎಗ್ಲೆಸ್ ಆ ಥರದ ದೋಸೆ ರೀ. ಈಗ ಸಾರಿ ನೋಡಕ್ಕೆ ಬಂದಿದ್ರಿ, ತೋರಿಸಿದ್ವಿ ಅವ್ರಿಗೆ. ಇಲ್ಲೇ ಬಂದು ತೊಗೊಂಡ್ಬಿಟ್ರೆ ಅಂದ್ರೆ ಚಿಂತೆ ಇಲ್ರಿಪ್ಪ ನನಗೆ ರೀ. ಹೋಗ್ಬಿಡ್ತಾವೆ ಬರೋಬ್ರ ಅಂತ ಒಂದು 4-5 ಗಿರಾಕಿ ಬಂದ್ರೆ ಸಾಕ್ರಿ. ಅಮ್ಮಗೆ ದೋಸೆ ಮಾಡಿಕೊಟ್ಟಿದ್ದೆ ತಿಂದ್ರಿ. ಮೀನಕ್ಕೆ ಬಂದ್ರಿ, ಮತ್ತು ಮೀನ ಕೂಡ ತೆಗೆದುಕೊಟ್ಟು ತೂಕ ಹಚ್ಕೊಟ್ಟು ಬಂದಿರಿ. ಮತ್ತು ನಮ್ಮ ಕಡೆಯಾಕೆ ಬರೋಂಗಿಲ್ಲಪ್ಪ, ಕಡೆಯಾಕೆ ಅವರ ಬರ್ಬೇಕು ರೀ. ತೂಕ ಮೀನ ತೋರ್ಸೋದು ಮಾಡ್ತೀವಿ ರೀ. ಇವದ ನೋಡ್ರಿ ಅಂತಂದು ತೂಕನ ಹಚ್ತೀವಿ. ಅವ್ರು ಹಂಗೆ ಒಯ್ಯಂಗಿಲ್ಲ ಅಂದ ಮತ್ತು ಅಮ್ಮ ಹೊರಗೆ ಹೋಗಬೇಕಾರೆ ಕಡೆಯಾಕ್ರಿ. ಮತ್ತು ಅವೆಲ್ಲ ಬಡ್ಡ ಹಾಸಿ ಗೀಸಿ ಎಲ್ಲ ಕೊಟ್ಟು ಬಂದಿರಿ ಅವ್ರಿಗೆ, ಅವ್ರ ಕಡೆಯಾಕತ್ರ. ಅರಿಪ ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗೊಂಬಾರ್ಬಾ ಅಂತ ಅನ್ನಕತ್ತೀನಿ. ಟೈಮ್ ನೋಡ್ರಿ ಅಲ್ಲಿ ಎಷ್ಟೊತ್ತು ಬಾರಮ್ಮ ಅಂತಂದ್ರೆ ಜಲ್ದಿನ ಹೇಳವಲ್ರಿ. ಈ ಬ್ಯಾಂಕ್ ಬಂದಾಕೈತಿ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಬಿಟ್ಟಂತ ವಿಡಿಯೋಕೆ ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಭಾಳ ಚಂದ ಕಳಿಸಿರಿ. ಕಟ್ಟಿನ ಸಾರು ನಾವಂತ ಹಿಂಗೆ ಮಾಡ್ತೀವಿ, ನೀವು ಹಂಗೆ ಮಾಡ್ತೀರಿ ನೋಡಿರಿ ಅಂತೇಳಂದು. ಟೊಮೆಟೊ ಹಣ್ಣು ಜಾಸ್ತಿ ಹಾಕಬೇಡ್ರಿ ಅಂತಂದು ಹೇಳಿರಿ. ನಮ್ಮವ್ರು ಆ್ಯಕ್ಚುಲಿ ಟೊಮೆಟೊ ಹಣ್ಣು ಹಾಕಿದ್ದಿಲ್ಲ ರೀ. ನಮ್ಮವ್ರು ಬರೀ ಇದು ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಅಂಥವೆಲ್ಲ ಸುಟ್ಟು ಹುಳಿ ಬಿಟ್ಟು ಮಾಡ್ತಿದ್ರಿ. ಕರೆನ ನಮ್ಮವ್ರು ಟೊಮೆಟೊ ಹಣ್ಣನ್ನು ಹಾಕಿದ್ದಿಲ್ಲ ರೀ. ಅಲ್ಲಿ ಟೊಮೆಟೊ ಹಣ್ಣು ಸಿಗ್ತಿದ್ದಿಲ್ಲ ಅಂತ ಹಾಕಿದ್ದಿಲ್ಲ ಏನೋ ನನಗೆ ಗೊತ್ತಿಲ್ಲ ರೀ. ಟೊಮೆಟೊ ಹಣ್ಣು ಬಂಗಾರದಂಗೆ ಹಾಕಿದ್ರು. ಆಮೇಲೆ ಕಡೆ ಅಲ್ಲೆಲ್ಲ ಹಾಕಾಕತ್ರಲ್ರಿ, ಅವಾಗ ಟೊಮೆಟೊ ಹಣ್ಣು ಅವೆಲ್ಲ ಇದು ಹಾಕತ್ರಿ. ಸೆಂತಿನ ಇರ್ತಿಲ್ಲ ರೀ ನಮ್ಮೂರೊಳಗೆ. ಮಗಳಿಗೆ ಹೋಗ್ಬೇಕಾಯ್ತು ಹೊಳಿ ಆ ಕಡೆ ದಾಟಿ. ಹಿಂಗೆ ಮಳೆ ಹತ್ತಿತ್ತಂದ್ರೆ ದೋಣಿನೂ ಬಂದಾರಿ, ಅದು ಹಂಗೆ ಇರ್ತೈತೆ ರೀ. ಈಗೆಲ್ಲ ಬಿದ್ರಳ್ಳಿ ಒಳಗೆ ಇದು ಹಾಕೈತಿ ರೀ, ಸೆಂತಿ ಹಾಕೈತಲ್ಲ ರೀ. ಹೋಗ್ತಾರೆ ವಾರಕ್ಕೊಂದ್ಸಲ ಅದು ತರಕಾರಿಯಲ್ಲಿ. ಈಗೆಲ್ಲ ತೊಗೊಂಬಂದು ಅವ್ರು ಹಾಕ್ತಾರೆ ರೀ. ಮೊದಲೆಲ್ಲ ಹುಳಿ ಬಿಟ್ಟ ಮಾಡ್ತಿದ್ರಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀ. 2 ಟೊಮೆಟೊ ಹಾಕ್ತೀನಿ ರೀ ಸಲ ರೀ. ಕಟ್ಟಿನ ಸಾರು ಮಾಡೀನಿ ಅಂದ್ರೆ ನಿನ್ನೆ ಮಾಡಿದ್ದು ಜಾಸ್ತಿ ಆಗಿತ್ತಲ್ಲ ರೀ, ಹಾಗಾಗಿ ಒಂದು 4-5 ಟೊಮೆಟೊ ಹೆಚ್ಚಿಬಿಡದ್ಲನ್ರಿ ಕ್ಯಾರಿಪ. ಅಷ್ಟು ಹುರಿದು ಹಾಕಿಬಿಟ್ಟಿದ್ದೆ ರೀ ನಾನು. ಆದರೂ ಟೇಸ್ಟ್ ಆಗಿತ್ತು ರೀ. ಸಾರದೆಲ್ಲ ಭಾಳ ಚಲೋ ಆಗಿತ್ತು, ಭಾಳ ಮಾಡಿದ್ದೆ ರೀ ನಾನು. ಮತ್ತು ರಾತ್ರಿ ಅದನ್ನೆಲ್ಲ ಉಂಡು ಇನ್ನೂ ಸ್ವಲ್ಪ ಇತ್ತನ್ರಿ, ಅದನ್ನ ಬಿಸಿ ಮಾಡ್ಲೇನು ರೀ. ಕ್ಯಾರಿಪ ಸಾರ ಮಾಡಿಲ್ಲನ್ರಿ. ಈಗ ಚೌಳಿಕಾಯಿ ಪಲ್ಯ ಅಂತ ಮಾಡಿ ಟೈಮ್ 1 ಗಂಟೆ 15 ನಿಮಿಷ ಆಯ್ತು. ಬ್ಯಾಂಕೇನು ಬಂದು ಹಾಕೈತಿ ಏನೋ ಆಕಿ ಹೋಗೋಣ ಬಾರೋ ಅಂತ ಹೇಳಿದ್ರೆ ಬರೋಲ್ರಿಪ್ಪ ನಮ್ಮ ಮನುಷ್ಯ. ಅರಿಪ ಹೋಗೋದು ಬೇಡ, ಬ್ಯಾಂಕಿಗೆ ಹೋಗೋದು ಬೇಡ, ಮತ್ತು ಹೋಗಂಬ ಅನ್ನಕೈತಿ. ಮತ್ತು ನೀ ಹೇಳ್ದಂಗೆ ಐತಿಯಲ್ಲ, ಹೋಗಂಬ ಅಂತ ಹೇಳಿದ್ರೆ ಫೋನ್ ಹಚ್ಚೋರಿಗೆ ನೋಡೋಣ ಬರ್ತಾರ. ನಮ್ಮ ಆಸಿಫ್ ಬೈಯಾಗ ಆಸಿಫ್ ಬೈ ಸುಲ್ತಾನ್ ಚೇನ್ ತೋರ್ಸಕತ್ತೀನಿ ರೀ, ಬಚ್ಚ ಅಂತ್ರಿ. ಇರ್ಲಿ ಬಿಡ, ಇರಲಿ. ಇದು ನಾವು ಖುಷಿಗೆ ತೊಗೊಂಡಿದ್ದೆ ಇದು ಹಂಗೆ. ಚೇನ್ ಯಾರು ಹಾಕ್ತಾರೆ? ಬಿಳಿ ಚೇನ ಹಾಕ್ತಾರ? ಬಿಳಿ ಚೇನ್ ಏನ್ರಿ? ಹೋಗ್ರಿ. ಸುಲ್ತಾನ್ ಅಂತ ಡಿಸೈನ್ ಹುಡುಕೆ ತೊಗೊಂಡು ನೋಡ್ರಿ ನಾನು. ನೋಡ್ರಿ ಸೇಮ್ ಡಿಸೈನ್ ಹಾಂ, ಇದು ನಮ್ಮ ಸುಲ್ತಾನ ನೋಡ್ರಿಪ್ಪ. ಅವ್ನು ಭಾಳ ದಪ್ಪ ಐತೆ. ಅಷ್ಟು ದಪ್ಪನ ಹಾಕೋಬಾರ್ದು ಬಿಡುಮ್ಮ, ಅಷ್ಟು ದಪ್ಪ. ನೋಡಿದೇನಾರಿಪ್ಪ ಇವ್ರ ಗುಂಡ ಇದನ್ನ. ಅದನ್ನೊಂದು ಓದಿನ ತೊಳೆದು ಕೊಡಿದ್ರು ಅವ್ರು. ತೊಳಸ್ಕೊಂಬರ್ರಿ. ನಾನು ಮುಗ್ಬಟ್ಟು ನೋಡುವ ಇವ್ ರಿಪೇರಿ ಆತಮ್ಮ. 600 ರೂಪಾಯಿ ತಗೊಂತಮ್ಮ ಅವಾಗಿದ್ದು. ಇಲ್ಲೇ ತೊಗೊಂಡಿದ್ದೀವಿ ನೋಡಿರಿ. ಇದು ಮುಗ್ಬಟ್ರಿ. ಈಗೆಲ್ರಿಪ್ಪ ದುಬಾರಿದಮ್ಮ ಇವು. ಹಾಕಿದ್ನ ಒಂದು 100 ರೂಪಾಯಿಗೆ ತೊಗೊಂತದ್ರು ಅವರು. ಮತ್ತು ರಿಪೇರಿ ಆತ್ರಿಪ್ಪ 100 ರೂಪಾಯಿದಾಗ 2 ಚಲೋ ಆತ್ರಿ. ಇಲ್ಲಿ ನೋಡ್ರಿ, ಈಗ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕೈತ್ರಿ, ಕೆಲಸ ಇತ್ತು. ಆರಿಪ್ಪನ ಕರ್ಕೊಂಡು ಹೋಗಕತ್ತೀನಿ ನಾನು. ಬರೋವಲ್ರಿಗೆ ಆಟೋ ಭಯ ಬಂದಿಷ್ಟೊತ್ತಾತು. ಇಲ್ಲಿ ಬ್ಯಾಂಕ್ ಹೋಗಕೈತ್ರಿ. ಕಾರಿನ ಮೇಲೆ ನೋಡ್ರಿ ಎಷ್ಟು ಚಂದ ಬರ್ದಾರ ನೋಡ್ರಿ. ಇವತ್ತಿನ ಈ ಸುಖ ಜೀವನ ನೀವು ಕೊಟ್ಟ ಭಿಕ್ಷೆ ಅಪ್ಪ ಅಂತ ಭಾಳ ಚಂದ ಐತೆ ನೋಡ್ರಿ. ಇದು
ಬೋಮರೆಡ್ಡಿ ಕಾಲೇಜ್ ನೋಡ್ರಿ. ಇದ್ರ ಎದುರಿಗೇನ ಬ್ಯಾಂಕ್ ಐತ್ರಿ, SBI ಬ್ಯಾಂಕ್ ರೀ. ದೊಡ್ಡ ಕಾಲೇಜ್ ಐತ್ರಿ ಇದು. ಪೋಸ್ಟ್ಗೆ ಹೋಗಿದ್ವಿ ನಾವು. ಇಲ್ಲಿ ಆದ ಪೋಸ್ಟ್ ಆಫೀಸ್ ಇಲ್ಲೇ ಒಳಗೈತ್ರಿ, ಇಲ್ಲಿ ಹೋಗಿದ್ವಿ. ಇದ್ರ ಅಪೋಸಿಟ್ ಬ್ಯಾಂಕ್ ಐತೆ. ಆ ಕಡೆ ದಾಟಬೇಕ್ರಿ ನಾವು. ನೋಡ್ರಿ ಇಲ್ಲಿ ಯಾಕೆ ಮತ್ತೆ ನೀರು ಯಾಕತ್ಬಿಡ್ತ್ರಿ ಇಲ್ಲಿಂತ. ಇದು ರೀ ಪೂರ ದಳ ದಳ ಅನ್ನಕತ್ತತ್ರಿ. ಅಲ್ಲಿ ಸೊರಾಕತ್ತೈತಿ ನಾವು. ಮತ್ತೆ ಅಲ್ಲಿ ಯಾಕೈತಿ ಮತ್ತೆ ಇಲ್ಲಿ ಹೊಚ್ಚಿ ಬಂದ್ರು ಕೂಡ ಮಳೆ ಬರಾಕತ್ತ ಮತ್ತೆ ಸೊರಾಕತ್ರಿಪ್ಪ ಇಲ್ಲಿ. ಯಾಕೋ ಏನ್ರಿ ಎಲ್ಲ ಪೂರ ಮತ್ತೊಂದು ಹಾಳೆ ಹಾಕಿ ಬಂದಿರಿ ಅದ್ರ ಮೇಲೆ ರೀ. ಹಾಕಿ ಬಂದ್ರೂ ಸೊರಾಕತ್ತ. ಹಂಗಾಗಿ ನಮ್ಮ ಆಸಿಪ್ ಏನು ಅನ್ನಕತ್ತ, ನಾವು ಅದು ನೋಡಿ ಪೇಂಟ್ ಹಚ್ಚಿದ್ರೆ ಮತ್ತೆ ಕಲಿ ಕಲಿನ ಹಾಕೈತಿ ಅಂತ ಅನ್ನಕತ್ತಾನ್ರಿ. ಈಗ ಮತ್ತೆ ಮಳೆ ಯಾವಾಗ ಹೋಗ್ಬೇಕ್ರಿ ಅದು. ಅದಕ್ಕೆ ಸುಮ್ಮನೆ ಎಲ್ಲಾರ ಒಂದು ಮನೆಯವ್ರು ಹಿಡಿಬೇಕನ್ನೋ ಅನ್ಸಾಗೈತ್ರಿಪ್ಪ. ಜೀವಕ್ಕೆ ಹಂಗೆ ಅನ್ಸಾಕತ್ಬಿಟ್ಟದ್ರಿ. ಈಗ ಎಲ್ಲಾರ ಒಂದು ಮನೆಯರ ಬಾಡಿಗೆ ಹಿಡಿದ್ರೆ ಹಿಡಿಬೇಕಂತ ಬೇರೆ ಮನೆ ಅಂತೇಳಿ ಅಂದ ಎಲ್ಲ ಪೂರ ಅದ್ರಿ ಮೇಲೆ. ಅಲ್ಲಿ ಹೊರಗೆ ಹೋಗಿ ನಮ್ಮದು ನೀರು ದಪ್ಪ ಕೆದ್ರಿ ಬರಾಕತೈತ್ರಿ. ಒಳಗ್ಯಾಡ್ದಂಗೆ ಹಾಕೈತ್ರಿಪ್ಪ ಮನಿ ರೀ. ಅಷ್ಟು ಇದು ಅನ್ಸಾಕತೈತ್ರಿ. ಅದ ನೋಡೋಣ್ರಿ. ಈಗ ಅಮ್ಮಮ್ಮ ಅನ್ಕೊಂತಾರಿ. ಕೇಳ್ತೀನಿ ರೀ ಅವ್ರಿಗೆ ಹೆಂಗೆ ಮಾಡನ್ರಿ ಅಮ್ಮ ಅಂತೇಳಿ ಅಂದ್ರಿ. ಸೊರಾಕತ್ತಂತ ಯಾಕಂತ ಹೇಳಿದ್ರೆ ಒಂದು ಕಡೆ ಆತಂದ್ರೆ ಏನು ಇದು ಮಾಡ್ಬೋದು ರೀ. ಎಲ್ಲ ಕಡೆ ನೀರು ನೋಡಿದ್ರೆ ನಡ ಬಾಡ್ಯಾಗನ ಹಿಡಿಯಾಕತ್ಬಿಡತ್ರಿಪ್ಪ ನೀರು. ಈ ಕಡೆ ಬಾಡಿ ರೀ ಪೂರ ತಂಪನ ತಂಪ್ರಿ. ಎಷ್ಟು ನಾನು ಮತ್ತೆ ಎಷ್ಟು ಸಿಮೆಂಟ್ ಹಾಕಿ ಬರ್ತೀನಿ ರೀ. ಎಷ್ಟು ಇಲ್ಲ ರೀ ಅಂತ ಸಿಮೆಂಟ್ ಹಾಕಿನ ರಗಡಾಗೈತೆ ನೋಡಿರಿ. ಅಷ್ಟು ಸಿಮೆಂಟ್ ಹಾಕಿ ಬರ್ತೀನಿ. ಅದಕ್ಕೆ ಇವತ್ತು ಹೋಗಿ ಈಗ ಆಮೇಲೆ ಆಸಿಫ್ನ ಕರ್ಕೊಂಡು ಹೋಗಿ ಪೇಂಟ್ ತೊಗೊಂಬಂದ್ರೆ ಆಯ್ತು ಅಂತ ಅನ್ನೋಕೈತಿಲ್ಲ. ನಮ್ಮ ಮನೆಯವ್ರಿಗೆ ಆಗೋಲ್ದಕ್ಕೆ ಇಲ್ಲ ಆಸಿಫ್ನಾರ ಆದಾಗ ಆಗೋಲ್ದಕ್ಕೆ ಕರ್ಕೊಂಡು ಹೋಗಿ ತೊಗೊಂಬರ್ಬೇಕಂತಂದ್ರೆ ಆಸಿಫ್ ಇದು ಮಾಡೋಕೈತ್ರಿಪ್ಪ. ಆಮೇಲೆ ಅದೆಲ್ಲ ಮತ್ತೆ ಕಲಿ ಹಂಗೆ ಉಳ್ದಿತ್ತು ನೋಡಂತಂದು ಇದನ್ನೊಂದು ಬಿಟ್ಟು ಆ ಕಡೆ ಎಲ್ಲರ ಹಚ್ಚಕ್ಕೆ ಬಂತಂದ್ರೆ ಅದರ ಆಗುತ್ತೆ. ನೋಡೋಣ್ರಿಪ್ಪ ಏನೇನಾಗುತ್ತೋ. ಈಗ ನನಗೆ ಕಡೆ ತಿಳಿ ಚಿಕ್ಕನಾಗ್ಬಿಡುತ್ತೆ. ಎದ್ರೇನಿಲ್ಲ ಅಮ್ಮ ಗೊತ್ತು. ಈ ಕಡೆ ಗಾಡಿ ಇಳಿಯಾಕೈತಿ ಮತ್ತೆ ರೀ. ಈ ಕಡೆಲ್ಲಿ ಗಾಡಿ ಇಳಿಯಾಕೈತ್ರಿ ಮತ್ತೆ ರೀ. ನೀರು ರೀ ಎಲ್ಲಿದ್ದು ಹೇಳ್ರಿ. ಈ ಕಡೆಲ್ಲಿ ಮೂಲಿದ್ರಿ. ಇದನ್ನ ಮಿಷಿನ್ ಇಟ್ಟಿವಲ್ರಿ ನಾವು. ಈ ಕಡೆ ಮೇಲೆ ಅಲ್ಲಿ ಇಳಿಯಾಕತೈತಿ ನೋಡ್ರಿ. ಅಲ್ಲಿ ಒಂದು ಹಾಳೆ ಹಾಕಿ ಬರ್ಬೇಕನ್ರಿ. ಮತ್ತೆ ಹೆಂಗೆ ಮಾಡ್ಬೇಕ್ರಿ. ಮತ್ತೆ ಹತ್ತಕ್ಕೆ ಹೋಗಿ ಕಾಲಿಗೆ ಚಡ್ದು ಬಿದ್ದು ಏನು ಮಾಡ್ಬೇಕ್ರಿ. ಬಿದ್ದು ಹೋಗಲ್ಲಕಂದ್ರೆ ಹೋಗಂಬರ್ರಿ ಬೇರೆ ಮನೆ ಹಿಡ್ಕಂಡ್ರಿ. ಬಾಡಿಗೆ ಮನೆ ರೀ ದೊಡ್ಡದೊಂದು. ಇನ್ನು ನೀನು ಬರ್ತಿಲ್ಲ ನಮ್ಮ ಕೂಡ. ನೀನು ಇಲ್ಲೇ ಬಿಟ್ಟು ಹೋಗ್ಬೇಕ ಮೀನ. ಮಿನ್ನು ಏನನ್ನವಲ್ತು ಅದು ಮಿನ್ನು. ಸೀರೆಗೆ ಗಿಡಿಯೋ ಬಿಟ್ಟಿವ್ರಿ. ಸೀರೆಗೆಲ್ಲ ಇದು ಬರತ್ತವು. ಮೆಸೇಜ್ ಬರಾಕತ್ತವ್ರಿ. ಎಷ್ಟು ಸಾಫ್ಟ್ ಆಗ್ಯದ ಗೊತ್ತೇನು ರೀ ಸಾರಿಗಳು. ಮಸ್ತ್ ಅದ ನೋಡ್ರಿ ಸಾಫ್ಟ್. ಇದು ರೆಡ್ ಕಲರ್ ನೋಡ್ರಿ. ಇದು ರೆಡ್ನ ಏನು ರಾಣಿ ಪಿಂಕ್ ರೀ. ಇದು ರೆಡ್ ಕಲರ್. ಅದರ ಬ್ಲೌಸ್ ಇಂಥವೆಲ್ಲ ಬಂದವ್ರಿ. ಈ ಮ್ಯಾಲೆ ಹೋಗ್ಯಾರ ಯಾರು ಅರ್ಶಿ ಹೋಗಿ ಏನು ಹರಿಪ ಹೋಗ್ಯಾರ ನೀರು ದಬ್ಬಾಕತ್ತಾರ. ಏನು ಮಾಡಕತ್ತಾರ ಅವರು. ಸರ್ದೈತೆ ಅನ್ನೋದು ಹಾಳಿ. ಸರ್ದತ್ತಂತ್ರ ಹಾಳಿ 2 ಹಚ್ಚಿ ಬಂದ್ರು. ಒಂದಿಷ್ಟು ಸೀರೆ ಪ್ಯಾಕ್ ಮಾಡ್ಬೇಕಮ್ಮ. ಈಗ ಮನೆ ತೊಗೊಂಡ್ರಿ ಪ್ರೀತಿ ಜಾದವ್ ಅಂತೇಳಿ ಅಂದ್ರೆ ಕುಂದ್ಗಳಿಂತ ಅವ್ರಿಗೆ 2 ಸಾರಿ ಬೇಕಂತ ಯಾರು. ಮೊನ್ನೆ 3 ಸಾರಿ ತೊಗೊಂಡ್ರಿ. ನಮ್ಮ ಆರೀಪ ನಮ್ಮ ತಂಗಿ ಇದ್ದಂಗೆ ರೀ. ಆಕಿಗೆ ಎಂಗೇಜ್ಮೆಂಟ್ ಹೆಲ್ಪ್ ಆಗಲಿ ಅಂತೇಳಿ ಅಂದ್ರೆ ನಾನು ತೊಗೊಳಕತ್ತೀನಿ ಅಂದ್ರೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇವೆರಡು ಸಾರಿನೂ ತೊಗೊಂಡಾರ ನೋಡ್ರಿ. ಈಗ ಅವ್ರು ಇವನ್ನ 2 ದೇವ್ರಿಗೆ ಎರ್ಸೋ ಅಂತ ಇವು ಪ್ಯಾಕ್ ಮಾಡಿ ಇಟ್ಬಿಡ್ರಿ ಅಂತ ಹೇಳ್ರಿ. ಅದಕ್ಕೊಂದು ಕವರ್ ಹಾಕ್ಬೇಕು. ಇವು ನೋಡ್ರಿ ಅದ್ರೊಳಗೆ ಇನ್ನೂ ಅದಾವ ನೋಡ್ರಿ. ಅದೇ ಇದೊಂದು ಐತ್ರಿ, ಇಲ್ಲೊಂದು ಐತಿ ನೋಡ್ರಿ. ಭಾಳ ಚಂದ ಅದ ರೀ ಕಲರ್. ಅದೇ ಒಂದು ರಾಣಿ ಪಿಂಕ್ ರೀ, ಒಂದು ಇದು ಪರ್ಪಲ್ ಕಲರ್ ಐತಿ ನೋಡ್ರಿ. ಇವು ಅಂತ ಎಷ್ಟು ಸೇಲ್ ಆದ ನೋಡಮ್ಮ ನಮ್ಮ ಕಡೆ ಸೀರೆ. ಭಾಳ ನಮ್ಮ ಕಡೆ ಇದು ಇದ್ದದ್ದು ಅಂತ ಹೇಳಿದ್ರೆ ಅವ ಸಾರಿ ನೋಡ್ರಿಪ್ಪ ಸೇಲ್ ಆಗೋ ಜಾಸ್ತಿ. ಹಣ್ಣು ಮುಚ್ಕೊಂಡ್ ತೊಗೊತಾರೆ ಅವನ್ನ. ಇದು ಮಡಿ ನೋಡ್ರಿ. ಇದು ಮಡಿ ಹಾಕ್ಸಿ ನೋಡ್ರಿ. ಮತ್ತೆ ಮನೆ ಹಾಕ್ಸಿದ್ರಿ ಅಂತ ಕಲರ್ ಹಾಕ್ಸಿ ನೋಡ್ರಿ. ಅಯ್ಯೋ ನಾವಿನ್ನೂ ಒಂಥರ ಸೀರೆ ನೋಡಿದ್ ಹೆಂಗಿದ್ವರಿಪ್ಪ ಅವು ಸಾರಿ. ಭಾರಿ ಇದ್ವಿ ರೀ. ನಮ್ಮ ಮಾರಿಪ್ ಅಂತ ಒಂದು ತಗೋ ಮಮ್ಮಿ, ನಿನಗರ ಕಡೆಗೆ ಒಂದು ತಗೋ ಅಂತಂದು. ರೇಟ್ ಜಾಸ್ತಿ ರೀ ಅವು. ನಿನಗರ ತಗ ಅಂದ್ಲ. ಹ್ಞೂ ಅಂತೇಳಿ ತೊಗೊಳಕ್ಕೆ ಹೋದ್ರ ಅವು 2,500 ರೂಪಾಯಿ ಒಂದಂತ್ರಿ. 2,500 ಅಲ್ಲ ಇವ 3 ಅಂದ್ರು. ಅಯ್ಯ ನಮ್ಗೆ ಅಂತಂದು ಸ್ವಲ್ಪ ಇದು ಮಾಡ್ತೀವಿ ಅಂತಂದ್ರಿ ನಾವು. ಇವು ಅಷ್ಟು ರೇಟಿನ ಬೇಡ ಅಂತ ಬಂದಿರಿ ನಾವು. ಭಾರಿ ಚಂದದ ಬಿಡ್ರಿ. ಈಗ ಅದೊಂದು 2 ಸೀರೆ ಪ್ಯಾಕ್ ಮಾಡಿ ಎತ್ತಿಟ್ಬಿಡನ್ರಿಪ್ಪ ಅವ್ರು. ಆಮೇಲೆ ಸಾಯಂಕಾಲ ಆತ್ರಿ. ಈಗ ರೂಟೀನ್ ಸ್ಟಾರ್ಟ್ ಮಾಡನ್ರಿ. ನಮ್ಮ ರೂಟೀನ್ ಹಂಗೈತ್ರಿ ಈಗ ಸಾಯಂಕಾಲದ್ದು.
ಈಗ ಸಾರಿದೆಲ್ಲ ಎತ್ತಿ ಬಿಟ್ಟಿರಿಪ್ಪ. ಅವ್ರು ಕೊರಿಯರ್ ಅಣ್ಣಾರು ಬಂದರೆ ಅವ್ರು ಬಂದಿದ ಮೇಲೆ ಮತ್ತೊಂದು 3 ಸೀರೆ ಹೋದ್ವು. ಒಬ್ರು 2 ತೊಗೊಂಡ್ರಿ. ಮ್ಯಾಗಿಂದ ಒಂದು ಐತಿ. ಇದು ಕಳಿಸಿಲ್ರಿ ಅವ್ರು ಪಿನ್ ಕೋಡು ಮತ್ತು ಫೋನ್ ನಂಬರ್ ಕಳಿಸಿಲ್ಲ. ಹಂಗೆ ಹಾಕಿಟ್ಟಿನಿ ರೀ. ಇದೆಲ್ಲ ಬರೆದಿಟ್ಟಿನಿ. ಈಗ ಸ್ವಲ್ಪ ಕೆಲಸ ಮಾಡ್ರಿ. ಸಾಯಂಕಾಲದ ನೋಡ್ರಿ 6:30 ಆದ ಟೈಮು. ಅಮ್ಮ ಹೋದ್ರೆ ಅಂಗಡಿಗೆ. ಅರ್ವಿ ತೋರಿಸಿದಲ್ವ ನೀನು? ನೀ ಆ ಕಡೆ ಇದು ಮಾಡಂಗಾರ ನಾ ಈ ಕಡೆ ಬಾಂಡೆ ತೊಗೊಂಬರ್ತೀನಿ. ಅವನು ಭಾಳ ಅದ ಬಾಂಡೆ. ಇಲ್ಲಿ ಟೈಮ್ ಅಲ್ಲಿ 7:30 ಬಂತ್ರಿ. ನಾನೊಂದು ಸ್ವಲ್ಪ ಚಹಾ ಕೊಟ್ಟು ಬರೋಕೆ ಅಮ್ಮಗೆ. ಅರ್ಶಿನ ಕಾಯಿ ಕೊಟ್ಟಿರ ಪೂರನ್ನು ನೀನು ಮೇಂಟೈನ್ ಮಾಡುವ ಈಗ ಅದನ್ನು ಸ್ವಲ್ಪ ಮೆಸೇಜ್ ಮಾಡ್ದವ್ರಿಗೆ ಅಂತೇಳಿ ಅಂದು ಅಕ್ಕಿ ಕಳ್ಸಾಕತ್ತಾಳ್ರಿ. ಎಲ್ಲ ಅವು 2 ಸಾರಿನೂ ಬೇಕಂತ ಹೇಳ್ರಿ. ಈಗ ಅವು ಅಂತೂ ಭಾಳ ಸೀಲ ಹಾಕತ್ತ ನೋಡಿರಿ. ಸಾರಿ ನನ್ನ ಮೇಲೆ ಇಟ್ಟಿನಲ್ರಿ. ಅವು ಖಾಲಿ ಆದ್ರಿ. ಈಗ ನಿನ್ನೆ ಹಾಕ್ಸಿದ್ದೆ ನೋಡಿರಿ. 6 ಸಾರಿ ಹಾಕ್ಸಿದ್ದೆ ನೋಡಿ. ಒಬ್ಬರು 2 ತೊಗೊಂಡ್ರು, ಒಬ್ರು 1 ತೊಗೊಂಡ್ರು. ಇವು 2 ಇನ್ನೊಂದು ಐತೇನು ಅಷ್ಟ ಖಾಲಿ ಆದ್ರಿ. ಈಗ ಸಾರಿ ಇವರು 2 ತೊಗೊಂಡ್ಬಿಟ್ನಿ ಅಂದ್ರೆ ಮತ್ತು ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿ, ನಾನು ತರಿಸ್ತೀನಿ ರೀ ಮತ್ತು ಹಾಕಿಸ್ತೀನಿ ರೀ. ನಾನು ಸ್ವಲ್ಪ ಫ್ರೆಶ್ ಆದಿರಿಪ್ಪ. ತಲೆ ಅದು ಬಾಚ್ಕೊಂಡಿಲ್ಲ ತಂದ್ರೆ ತಲೆನ ಇದು ಅಂತಾರಲ್ಲ ಹಂಗೆ ಆಗ್ಬಿಟ್ಟೈತ್ರಿ ತಲೆ ರೀ. ಬಾಚ್ಕೊಳಕ್ಕೂ ಟೈಮ್ ಸಿಗೋಂಗಿಲ್ಲ. ಹಂಗೆ ಆಗತೈತ್ರಿ. ಸ್ವಲ್ಪ ಚಹಾ ಮಾಡ್ಕೊಂಡು ಅಮ್ಮಗೆ ಚಹಾ ಕೊಟ್ಟು ಬಂದು ಅಡುಗೆ ಮಾಡ್ತೀನಿ ರೀ. ಮತ್ತು ಅಕ್ಕಿ ಅರಿವಿ ಹೋಗಿ ಹಾಕ್ತಾರೆ. ದೊಡ್ಡ ಅಕ್ಕಿ ಸಣ್ಣಗೆ ಬಾಂಡೆ ತಿಕ್ಕೊಂಬಂದು ಓದ್ಕೊಳ್ಳೋದು ಅಕ್ಕಿದು. ಅದಕ್ಕೆ ಚಹಾ ಕೊಟ್ಟು ಬಂದು ನಾ ಮಾಡ್ತೀನಿ ತಗೋರಿ ಅಂತ ಹೇಳಿ ಹಾಕತ್ತೀನಿ ರೀ ಅವ್ರಿಗೆ. ಅಮ್ಮಗೆ ಚಹಾ ಕೊಟ್ಟು ಬಂದು ರೊಟ್ಟಿ ಮಾಡಿದ್ರಿ. ಸೌತಿಕಾಯಿ ಪಲ್ಯ ಮಾಡಿದೆ ನೋಡಿರಿ. ಸೌತಿಕಾಯಿ ಪಲ್ಯ ರೀ. ಸೌತಿಕಾಯಿ ಪಲ್ಯ ಭಾಳ ಜೀವ್ರಿ ನಮ್ಮ ಮನೆಯೊಳಗೆ ರೀ. ಮತ್ತು ಸಾರಾತು, ರೊಟ್ಟಿ ಆಯ್ತು ರೀ. ಅನ್ನಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಟೆ. ಅನ್ನಿತ್ತ ಅಮ್ಮರಿಗೆ ಅಷ್ಟು ಬಿಸಿ ಅನ್ನ ಮಾಡಕ್ಕಿಟ್ಟೆ. ಮತ್ತೀಗ ಅಮ್ಮ ಬರೋ ಟೈಮ್ ಆಯ್ತಲ್ರಿ. ಹಂಗಾಗಿ ಕಸ ಹೊಡೆದು ಅವ್ರಿಗೆ ಹಾಸಿನ ರೆಡಿ ಆಯ್ತು ಈಗ. ಏನು ರೀ ಅದು? ಏನು ಮದ ಹೊಡಿತಾನದ? ಹಾಗಾರಕ್ಕೆ ಇದು ಮಾಡ್ಬೇಕಿಲ್ಲ ನೀವು. ಕಾಜಿಂತ್ರಿ ಅದು. ಇಲ್ಲಿ ದುರ್ಗಾ ಅವ್ರು ಹಾಕೊಂಡಿದ್ದು ಸಾರಿ ನಮ್ಮ ಕಡೆ ಅದಾವಲ್ಲ ಅಂತವು. ಹೌದು ಅದಾವ್ರಿ. ಅದ್ರೊಳಗೆ ಕಲರ್ ಅವೆಲ್ಲ ಅದಾವಲ್ರಿ. ಇಲ್ಲ ಅದು ಮೆಹಂದಿ ಕಲರ್ ನಾವು ಹಾಕೊಂಡಿದ್ದು ಹೋಗೈತಲ್ಲ. ಅವರ ಯಾರವ್ರು ಮಾಯನ್ ಯಾರವ್ರು ತೊಗೊಂಡೋದ್ರ? ಸೇಮ್ ಹಿಂಗೈತೆ ನೋಡ್ರಿ. ಇಂಥವ್ರು ಸೆರ್ಗಿಗೆ ಅಷ್ಟ ಅದು ಇದು ಬರೈತ್ರಿ. ಆಮೇಲೆ ಎಲ್ಲ ಪ್ಲೇನ್ ಸೀರೆ ರೀ ಅವು. ಅಮ್ಮ ಬಂದ್ರಿ ಈಗ. ಮತ್ತು ಮೀನದ್ದೆಲ್ಲ ತೊಳೆದಿಟ್ಟು ಮತ್ತು ಊಟ ಕೊಟ್ಟಿದ್ರು. ಊಟ ಮಾಡಿದ್ರು. ಊಟ ಮಾಡಿ ಅಲ್ಲೇ ಮನ್ಕೊಂಬಿಡ್ತಾರೆ ಅವ್ರು. ಅವ್ರದ್ದು ಊಟ ಎಲ್ಲ ಗುಳಿಗೆ ಮ್ಯಾಗ ಕರ್ಗಾದ್ರಿ. ಅಮ್ಮಂದು ಊಟ ಎಲ್ಲ ರೀ. ಮತ್ತು ಅಡ್ಡಾಡಕ್ಕೆ ಇದಕ್ಕೆ ಬಂದು ಹಾಕೈತೆ ಅಂತಾರೆ. ಅವ್ರು ದಮ್ಮನ ಹಾಕೈತೆ ಹೋಗಲ್ಲ ಅಂತಾರೆ. ಇಲ್ಲೇ ಒಂದು ಸ್ವಲ್ಪ ನಮ್ಮ ಕೂಡ ಹಿಂಗೆ ಕೈ ಹಿಡ್ಕೊಂಡು ಅಡ್ಡಾಡಿ ಬರೀಮ್ಮ ಅಂತಂದ್ರೂ ಹಂಗಾಗಿ ನಾವು ಅಲ್ಲಿ ನಂಗೆ ಇದು ಬರುತ್ತೆ ಅಂತಾರೆ. ಮತ್ತು ಜೋಲಿ ಹೋದಂಗೆ ಆಕೈತಲ್ರಿ. ಹಂಗಾಗಿ ಒಲ್ಲೆ ಅಂತಾರೆ ನೋಡಿರಿ. ಈಗ ಅದು ಇದಕ್ಕೆ ಮೀನಕ್ಕೆ ಕಸೈತೆ ಅವ್ರು ಆಟೋ ಮಾಡಿಬಿಟ್ಟಾರೆ. ಮತ್ತೊಬ್ರು ಕಮೆಂಟ್ ಮಾಡಿದ್ರಲ್ರಿ, ಈಗೇನು ಅವರು ದುಡಿಬೇಕು ಇದು ಮಾಡಬೇಕು ಸುಮ್ಮನೆ ಬಿಡ್ಬೇಕಿಲ್ಲ ಅಮ್ಮ ಅಂಥೇಳಿ ಅಂದ್ರಿ. ಈ ಮಾತು ಮಕ್ಕಳು ಗಂಡು ಮಕ್ಳು ಯಾವಾಗೂ ಹೇಳ್ಯಾರ ಅವ್ರಿಗೆ. 5 ಮಂದಿ ಗಂಡು ಮಕ್ಳು ರೀ. ಯಾಕೆ ಬೇಕಾಗಿತ್ತು ಹೋಗ್ಲಿ ಬಿಡು ಬೇಡ ಮನ್ಯಾಗ ಕುಂದ್ರು ಅಂತೇಳಿ ಅಂದ್ರೆ ಅವ್ರು ಕುಂದ್ರಂಗಿಲ್ಲ ರೀ. ನಮ್ಮಮ್ಮ ಯಾರು ಹೇಳಿದ್ರಿ ಕೇಳಿರಿ ಅವರು. ಒಲ್ಲೆವ ಇನ್ನೂ ಕಸು ಐತಿ ಹೋಗಿ ಅಲ್ಲಿ ಹೋಗಿ ಕುಂದಿರ್ತೀನಿ ಮತ್ತು ಬಂದು ಇಲ್ಲೇ ಇಳಿತೀನಿ ನಾನು. ಒಲ್ಲೆ ನಾನು ಮಾಡ್ತೀನಿ ಇನ್ನೂ ಒಂದು ಸ್ವಲ್ಪ ದಿನ ಅಂತಂತಾರೆ. ಮನ್ಯಾಗ ಕುಂತ್ರೆ ನಂಗೆ ಸಮಾಧಾನ ಆಗಲ್ಲ. ಮತ್ತು 16 ಜಡ್ ಅಂತಾರೆ ಅವ್ರು. ಅಲ್ಲಿ ಹೋದ್ರೆ ನನಗೆ ಯಾವ ಜಡ್ ಇರಲ್ಲ, ಬ್ಯಾನ್ ಇರಲ್ಲ, ಬ್ಯಾಸ್ರ ಇರಲ್ಲ. ನನಗೆ ಆರಾಮರ 4 ಮಂದಿ ನೋಡ್ಕೊತಾರೆ. ನನಗೆ ಹೊತ್ತು ಹೋಗ್ತೈತಿ ಅಂತಾರೆ. ಅದು ಒಂದು ಚಲೋ ರೀ. ಹಂಗೆ ಬಿಸ್ನೆಸ್ ಮಾಡ್ಕೊತಿದ್ರಿ. ನಾವೀಗ ನೋಡಿರಿ ಸಾರಿ ಬಿಸ್ನೆಸ್ ಮಾಡ್ತೀವಿ. ಎತ್ತೆತ್ತಗೂ ನಮ್ಗೆ ಟೈಮ್ ಇದಿಲ್ಲ ನೋಡ್ರಿ. ನಮ್ಗೆ ಸ್ವಲ್ಪನೂ ಟೈಮ್ ಇದಿಲ್ಲ ರೀ. ನಮ್ಗೆ ವೇಸ್ಟ್ ಆಗಂಗಿಲ್ಲ ರೀ ಟೈಮ್ ರೀ. ಬರೀ ಸಾರಿದ್ರೊಳಗೆ ರೀ. ಆ ಸಾರಿದ್ರೊಳಗೆ ಬಿದ್ದು ಇದು ವಿಡಿಯೋದ್ರೊಳಗೆ ಜಾಸ್ತಿ ಏನು ವಿಡಿಯೋನೇ ಇಲ್ಲ ನಮ್ಮದು. ಅದ್ರೊಳಗೆ ಇದು ಹಂಗೆ ಟೈಮ್ ಹೆಂಗೆ ಹೋಗ್ತೈತೆ ಅಂತ ಗೊತ್ತಾಗಲ್ಲ ರೀ. ಏನರ ಒಂದು ಹಿಂಗೆ ಮನೆಯೊಳಗೆ ಮಾಡಾಕತ್ತೀವಪ್ಪ ಅಂತಂದ್ರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಮತ್ತು ಒಳ್ಳೇದ್ರಿ ಅದು. ಭಾಳ ಒಳ್ಳೇದ್ರಿ ಅದು. ಯಾವುದ್ರ ಬಗ್ಗೆನೂ ನಾವು ಯಾವ ಟೆನ್ಷನ್ ಬಗ್ಗೆ ನಮ್ಗೆ ಟೆನ್ಷನ್ ಆಗಂಗಿಲ್ಲ ರೀ. ಟೆನ್ಷನ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ. ಸ್ವಲ್ಪ ಮತ್ತು ಫ್ರೀ ಆದಾಗ ಮತ್ತು ಟೆನ್ಷನ್ ಏನೇನು ಅರ್ತಿಲ್ಲ ಒಳಗೆ ಬರ್ತಾವೆ ಹೊರತಾಗಿ. ಆ ಸಾರಿದ್ರೊಳಗೆ ಮೆಸೇಜ್ ಏನಂತೀರ ಇನ್ಸ್ಟಾಗ್ರಾಮ್ ಒಳಗೆ ವಿಡಿಯೋ ಬಿಡೋದ್ರೊಳಗೆ ಅಂದ್ರೆ ಮೆಸೇಜ್ ಮತ್ತು ತೊಗೊಂಡ್ರಿ ಅಲ್ಲಿ ನೋಡಿ ವಿಡಿಯೋ ನೋಡಿ ಸ್ಕ್ರೀನ್ಶಾಟ್ ಹೊಡೆದೋದು ಕಳಿಸ್ತಾರೆ. ತೊಗೊಂಡ್ರು 2 ಸಾರಿ ಅಲ್ಲಿರೋ ತೊಗೊಂಡ್ರು 2 ಸಾರಿ ಹೇಳಿ ಇಟ್ಟಾರೆ. ಅಡ್ರೆಸ್ ಕಳಿಸ್ಯಾರಿ. ನಾಳೆ ದುಡ್ಡು ಹಾಕ್ತೀವಿ ಅಂತಂದು ಹೇಳ್ಯಾರ್ರಿ. ಮತ್ತು ಇನ್ನೂ ಕಮೆಂಟ್ ಬರಾಕತ್ತವ್ರಿ. ಮೆಸೇಜ್ ಬರಾಕತ್ತವ್ರಿ ಅಲ್ಲಿ ರೀ. ಎತ್ತಗ್ರೆ ಅಲ್ಲಿ ಒಳ್ಳೆ ರೀತಿಯಿಂದ ದೇವರ ಆಶೀರ್ವಾದ ತೊಗೊಂಡು ನಿಮ್ಮೆಲ್ಲರ ಸಪೋರ್ಟ್ ಐತಿ ಅಂತ ಹೇಳಿ ಅಂದ್ರೆ ನಾನು ಇದನ್ನು ಮುಂದುವರ್ಸಾಕತ್ತೀನಿ ಫ್ರೆಂಡ್ಸ. ನಿಮ್ಮೆಲ್ಲರದು ಸಪೋರ್ಟ್ ಬೇಕು ರೀ ನಮ್ಗೆ. ಮತ್ತೊಮ್ಮೆ ಹೇಳ್ತೀನಿ ರೀ, ನೀವಿದ್ರೆ ನಾವು, ನೀವಿಲ್ಲ ಅಂತಂದರೆ ನಾವಿಲ್ಲ ರೀ. ಎಲ್ಲರದು ಊಟ ಆಗೈತಿ ಅಂತ ಅನ್ಕೊತೀನಿ ರೀ. ಎಲ್ಲರಿಗೂ ಗುಡ್ ನೈಟ್ ರೀ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.